ನಾನು ಹೇಳೋದು, ಇವರು ಈಗ ಇದಕ್ಕೆ ಏನು 5 ಗ್ಯಾರಂಟಿಗೆ ಅವ್ರು ಯೂಸ್ ಮಾಡ್ತಾ ಇರೋದು 33%. ಗ್ಯಾರಂಟಿಗೆ 33% ಯೂಸ್ ಮಾಡ್ತಾವ್ರೆ. ಇನ್ನ 67%, ಇನ್ನು ಉಳಿದಿದ್ದು 67 ದುರ್ಯೋಧನ ಎಲ್ಲ ಸಿಮೆಂಟ್ ಮಂಜು ಎಲ್ಲ. ಇನ್ನು 67%. ಆ 67% ಆದ್ರೂ ಆ ಜನಾಂಗಕ್ಕೆ ಕೊಡ್ತಾ ಇದ್ದಾರಾ? 33% ತೆಗೆದ್ರು, ಇನ್ನು 67% ಇದೆ ಅಂತೇಳಿ ಅದನ್ನೇನ ಕೊಡ್ತಾ ಇದ್ದಾರಾ ಅಂತ ನಾನು ನೋಡಿದೆ. ಅದಕ್ಕೂ ಕತ್ರಿ ಹೊಡೆದ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಸಾಧ್ಯನೋ ಕತ್ರಿ ಹೊಡೆಯಕ್ಕೆ ಅಷ್ಟು ಕತ್ರಿ ಹೊಡೆದ್ಬಿಟ್ಟಿದ್ದಾರೆ. ಇದನ್ನೇನ್ ಮಾಡಿದ್ದಾರೆ, ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಅದರ ಕೆಲವು ಭಾಗಗಳನ್ನ ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ರಾಜ್ಯದ ಪಾಲು ಭರಿಸುವಂಥದ್ದಕ್ಕೆ ಅವರು ಈ ಬಡ್ಜೆಟ್ ಅಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ನನಗೆ ಅರ್ಥ ಆಗದೆ ಇರೋವಂಥದ್ದು ಇವರು ಕೊಟ್ಟಿರುವಂಥದ್ದು PWDಗೆ ಕೊಟ್ಟಿದ್ದಾರೆ. ಆಮೇಲೆ ಪ್ರವಾಸೋದ್ಯಮಕ್ಕೆ ಕೊಟ್ಟಿದ್ದಾರೆ. ನಮ್ಮ ಮಂತ್ರಿ ಇದ್ದಾರೆ. ಈಗ ನಾವು ಹುಡುಕ್ಬೇಕು, ನಂದಿ ಬೆಟ್ಟಕ್ಕೆ ಯಾರು ಬರ್ತಾರೆ, SC ಎಷ್ಟು ಜನ ಬಂದ, ST ಎಷ್ಟು ಜನ ಬಂದ, ಕೊಟ್ಟಿದ್ದಾರೆ. ಇಷ್ಟೇ ಆಗಿದ್ರೆ ನಾನು ಕೇಳ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಆರೋಗ್ಯ ಇಲಾಖೆಯ ಕಟ್ಟಡ ನಿರ್ವಹಣೆಗೆ 9,37,00,000 ಮತ್ತೆ STಯಲ್ಲಿ 3,74,00,000, ಒಟ್ಟು 12,13,00,000 ಆಗುತ್ತೆ ಆರೋಗ್ಯ ಇಲಾಖೆಯ ಕಟ್ಟಡಗಳಿಗೆ. ಇದು ಅವರ ನಿಮ್ಮ ಇದೆ ನೋಡಿ, SCP TSP ಕರ್ನಾಟಕ ಅನುಸೂಚಿತ ಜಾತಿ ಉಪಯೋಜನೆಗಳು ಮತ್ತು ಬುಡಕಟ್ಟು ಉಪಯೋಜನೆಗಳು 2024-26ನೇ ಸಾಲಿನಲ್ಲಿ ಹಂಚಿಕೆ. ಇದು ಕರ್ನಾಟಕ ಸರ್ಕಾರ ಕೊಟ್ಟಿರುವಂತ ಪುಸ್ತಕ. ಇದು ಅವರೇ ಪ್ರಿಂಟ್ ಮಾಡಿ ನಮಗೆ ಕೊಟ್ಟಿರುವಂಥದ್ದು. ಇದರಲ್ಲಿ ಕೊಟ್ಟಿದ್ದಾರೆ. ಆಯುಷ್ ಕಚೇರಿಯ ನಿರ್ವಹಣೆಗೆ 3.70, STಯಿಂದ 1.74. ಇದನ್ನು ಓಕೆ ಮಾಡೋಣ, ಏನೋ ಆರೋಗ್ಯಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಓಕೆ ಮಾಡೋಣ. ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರೇ, ಪ್ರಥಮ ದರ್ಜೆ ವಿಶ್ವವಿದ್ಯಾಲಯ ಕಟ್ಟಡಕ್ಕೆ 54 ಕೋಟಿ ಕೊಟ್ಟಿದ್ದಾರೆ. STಯಲ್ಲಿ 26 ಕೋಟಿ ಕೊಟ್ಟಿದ್ದಾರೆ. ವಿಶ್ವವಿದ್ಯಾನಿಲಯಕ್ಕೆ ನನಗೆ ಗೊತ್ತಿಲ್ಲ, ನಾನು ಆ ಕಡೆ ಸ್ವಲ್ಪ ಗಮನ ಹರಿಸಿಲ್ಲ. ನಾನು ಎಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ಕೂಡ SC ವಿಶ್ವವಿದ್ಯಾಲಯ ಎಲ್ಲ ನಾವು ನೋಡಿದ್ದೀರಾ? ಎಲ್ಲೂ ನೋಡಿಲ್ಲ. ನಾವು ST ವಿಶ್ವವಿದ್ಯಾಲಯ ಎಲ್ಲೂ ನೋಡಿಲ್ಲ. ಆಗಿದ್ದಿದ್ರೆ ಈ ಹಣ ಅಲ್ಲಿ ಕೊಟ್ಟಿದ್ರೆ ಯಾರು ಪ್ರಶ್ನೆನೇ ಮಾಡ್ತಾ ಇರಲ್ಲ. ಹೌ ಕ್ಯಾನ್, ಯಾವ ಆಧಾರದ ಮೇಲೆ ನೀವು ಕೊಟ್ರಿ ಇವ್ರಿಗೆ ವಿಶ್ವವಿದ್ಯಾಲಯಕ್ಕೆ? ನಿಮಗೆ ಆ ಪ್ರಾವಿಷನ್ ಎಲ್ಲ ಇದೆ, ಕೊಡಕ್ಕೆ ಪ್ರಾವಿಷನ್ ಎಲ್ಲಿದೆ? ಆಮೇಲೆ ಪಾಲಿಟೆಕ್ನಿಕ್ ಕಟ್ಟಡಕ್ಕೆ ಅದಕ್ಕೂ ಒಂದು 9 ಕೋಟಿ ಕೊಟ್ಟಿದ್ದಾರೆ. IT ಪಾಲಿಸಿ ಮಾಡಕ್ಕೆ ಅದಕ್ಕೆ 10 ಕೋಟಿ ಒಂದ್ ಕಡೆ SCಗಳಿಂದ, STಯಿಂದ 4,80,00,000. ಆಮೇಲೆ ಆಶ್ಚರ್ಯ, ಲೋಕೋಪಯೋಗಿ ಇಲಾಖೆಗಳಿಗೆ ಅದಕ್ಕೆ 39.13, STಯಿಂದ 13.4. IBಗಳಿಗೆ ಎಷ್ಟು ಜನ ಓದ್ತೀರಪ್ಪ? SCಗಳು ಬಿಡೋದೇ ಕಷ್ಟ ನನ್ನ ತಿಳ್ ಪ್ರಕಾರ. IB ಕಟ್ಟಕ್ಕೂ ಈ ದುಡ್ಡೇ ಬೇಕಾ ನಿಮ್ಗೆ? IB ಕಟ್ಟಕ್ಕೂ ಈ ದುಡ್ಡನ್ನ ಯಾಕೆ ಉಪಯೋಗ ಮಾಡಿದ್ದೀರಾ? ಆಮೇಲೆ ಶಾಲಾ ಕಟ್ಟಡಗಳ ನಿರ್ವಹಣೆಗೆ, ರಿಪೇರಿಗೆ ಅದಕ್ಕೆ ದುಡ್ಡು 26 ಕೋಟಿ, 26.85, STಯಿಂದ 10.74. ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳು 150 ಕೋಟಿ. ಸೌಕರ್ಯ ಅದಕ್ಕೆ STಯಿಂದ 7.99. ಪ್ರವಾಸೋದ್ಯಮ ನಮ್ಮ ಮಂತ್ರಿಗಳಿಗೆ ಗೊತ್ತಿಲ್ಲ ಇರಬೇಕು. ಪ್ರವಾಸೋದ್ಯಮ ಉತ್ತೇಜನ ಮಾಡಲು ಪ್ರಚಾರ ಮಾಡಕ್ಕೆ ಯಾವ ದಲಿತರ ಕಾಲೋನಿಯಲ್ಲಿ ಪ್ರವಾಸೋದ್ಯಮದ ನೀವು ಇದಾಕಿದ್ದೀರ, ಬೋರ್ಡ್ ಹಾಕಿದ್ದಾರೆ? ತೋರಿಸಿ ನೋಡೋಣ.
ಯಾವ ದಲಿತರ ಕಾಲೋನಿಯಲ್ಲಿ ಪ್ರವಾಸೋದ್ಯಮದ ಬನ್ನಿ, ಹಂಪಿಗೆ ಬನ್ನಿ, ನಮ್ಮ ಯಲ್ಲಮ್ಮ ದೇವಸ್ಥಾನಕ್ಕೆ ಬನ್ನಿ, ಚಾಮುಂಡಿಗೆ ಬನ್ನಿ, ಮೈಸೂರಿಗೆ ಬನ್ನಿ, ಎಲ್ಲಿ ಹಾಕಿದ್ದೀರಾ ನೀವು? ಹೆಂಗ್ ಕೊಟ್ರಿ ನೀವು ಅವ್ರಿಗೆ? ಅಂಗನವಾಡಿ ಕಟ್ಟಡಗಳ ನಿರ್ಮಾಣ, ದಲಿತರ ಅಂಗನವಾಡಿ ಅಲ್ಲ, ಜನರಲ್ ಎಲ್ಲರೂ ಹೋಗ್ತಾರೆ, ಅದರಲ್ಲಿ ಎಲ್ಲ ಮಕ್ಕಳು ಹೋಗ್ತಾರೆ, ಅದರಲ್ಲಿ ಜಾತಿ ಏನು ಇರಲ್ಲ. ಅವ್ರಿಗೂ ದುಡ್ಡು ಕೊಟ್ಟಿದ್ದೀರಾ, 4,22,00,000, ಎಷ್ಟಿಂದ 1,99,00,000 ಕೊಟ್ಟಿದ್ದೀರಾ. ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಾ ಸನ್ಮಾನ್ಯ ಅಧ್ಯಕ್ಷರೇ? ಇವೆಲ್ಲನೂ ಕೂಡ ಇನ್ನೊಂದು ತಾವು ಆಶ್ಚರ್ಯ ಬೀಳ್ತೀರ, ಅದನ್ನ ಹೇಳ್ಬಿಟ್ರೆ. ಇನ್ನು ಬೇಕಾದಷ್ಟು ಆ ಥರದ್ದು ಇದೆ, ಹೇಳ್ತೀನಿ. ಇನ್ನು ರಾಜ್ಯದ ಪ್ರಧಾನಮಂತ್ರಿ ಕಿರು ಆರೋಗ್ಯದ್ದು ಇದೆ, ಆಮೇಲೆ ರಾಜ್ಯದ ಜಲಾಯನಕ್ಕೆ ಕೊಟ್ಟಿದ್ದಾರೆ ಇಲ್ಲೂ ಕೂಡ, ಮತ್ತೆ ಇನ್ನೊಂದು ಅರಣ್ಯ ಇಲಾಖೆಗೆ ನಮ್ದು SC STಗಳದ್ದು ಅರಣ್ಯ ರೋಧನ ಆದಂಗೆ ಆಗಿದೆ ಈಗ. ಅರಣ್ಯ ಇಲಾಖೆ ನೀವು ಹೊಡೆದಾಡ್ತೀರಲ್ಲಪ್ಪ ಹಾಸನದವ್ರು ಜಾಸ್ತಿ. ಕೇಂದ್ರದ ಪಾಲು ಪ್ರಾಜೆಕ್ಟ್ ಆಫ್ ಟೈಗರ್ ಅಂಡ್ ಎಲಿಫೆಂಟ್, ಹುಲಿ ಹಿಡಿಯಕ್ಕೂ ಕೊಟ್ಟವ್ರನ್ನೋ ಗೊತ್ತಿಲ್ಲ SC ST ಜನ. ಹುಲಿ ಹಿಡಿಕೆ ನಾವೆಲ್ಲ ಕೇಳ್ತೀರಿ, ಹೌದಾ ಹುಲಿಯಾ ಅಂತ ಕೇಳ್ತೀರಿ ನಾವೀಗ. ನಾವು ಹೌದಾ ಹುಲಿಯಾ ಅಂತ ಕೇಳಿ ರಾಜ್ಯ ಇದ್ರದ್ದು ಸ್ಟೇಟ್ ಶೇರ್ ಪ್ರಾಜೆಕ್ಟ್ ಟೈಗರ್ ಅಂಡ್ ಎಲಿಫೆಂಟ್ ಮತ್ತೆ 2 ಕೋಟಿ ಕೊಟ್ಟಿದ್ದಾರೆ. ಒಂದ್ ಕಡೆ 3,12,00,000 ಕೊಟ್ಟಿದ್ದಾರೆ. ಗ್ರೀನ್ ಇಂಡಿಯಾ ಮಿಷನ್ ಅದಕ್ಕೂ ಕೂಡ 34 ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ ನೀವು ಹುಲಿಗೂ ಕೂಡ ಅದರಲ್ಲಿ ಅದಕ್ಕೆ ಈ ಹುಲಿಗೂ SCಗಳು ಒಕ್ಕಲಿಗರು ಹುಲಿನ ಹುಡುಕ್ಬೇಕು. ನಾನೇನ ಅದಕ್ಕೆ ಅನುದಾನ ಕೊಡೋಣ, ನಮ್ಮ ಒಕ್ಕಲಿಗ ನಿಗಮದಿಂದ ಒಂದು ಅನುದಾನ ಕೊಡೋಣ, ಲಿಂಗಾಯತರು ಕೊಡೋಣ, ಅದಕ್ಕೆ ಪಂಚಮಶಾಲಿ ಇಲ್ಲ. ಆಮೇಲೆ ಪಂಚಮಶಾಲಿ ಅಂತ ಏನೋ ಹೇಳಿರ, ಪಂಚಮಶಾಲಿ ಅಂತಿಲ್ಲ, ಲಿಂಗಾಯತರು ಕೊಡ್ಕಣ. ಇವ್ರು ಮಾತ್ರ ಹುಡುಕಾರ, ನಿಮಗೆ ಸಿಕ್ಕಿಲ್ಲ. ಇವ್ರಿಗೆ SC ಹುಲಿ